ಬೆಳೆಯುವುದೆಲ್ಲಿ? ಒನ್ ವೇ ಪ್ರಣಯನ ಅಥವಾ ಟೂ ವೇ ಪ್ರಯಾಣ? ನಾವು ಯಾವ ರೀತಿ ಲವ್ ಮಾಡ್ತೀವಿ, ಲವ್ ಮಾಡ್ತಿದ್ದಾರೋ ಅವರು ನಮ್ಮನ್ನು ಇಷ್ಟಪಡ್ತಿದ್ದಾರೆಯೇ, ಅವರು ಬೇರೆಯವ್ರನ್ನ ಇಷ್ಟಪಡ್ತಿದ್ದಾರೆಯೇ, ನಾವು ಅವ್ರನ್ನ ಇಷ್ಟಪಡ್ತಾ ಇದ್ದೀವಿ, ಅವರು ನಮ್ಮನ್ನು ಇಷ್ಟಪಡ್ತಿದ್ದಾರೆಯೇ, ನಾನು ಹೋಗುವಂತ ರೀತಿ ಸರಿಯಾಗಿದೆಯೇ, ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಳ್ಳುವುದು ಹೇಗೆ, ಮತ್ತೊಬ್ಬರಿಗೆ ನಮ್ಮ ಮೇಲೆ ಪ್ರೀತಿ ಇದ್ದರೆ ಅದನ್ನು ತಿಳಿದುಕೊಳ್ಳುವುದು ಹೇಗೆ? ಅದಕ್ಕೆ ಕೆಲವು ವಿಚಾರಗಳಿವೆ. ಕೆಲವು ವಿಚಾರಗಳನ್ನು ನೀವು ಅರಿತುಕೊಂಡ್ರೆ, ನೀವು ಯಾರನ್ನಾದ್ರೂ ಇಷ್ಟಪಟ್ಟರೆ ಅವರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆಯೇ ಎಂಬುದನ್ನು ನೀವು ತಿಳಿದುಕೊಳ್ಳಲು ಸುಲಭವಾಗುತ್ತದೆ. ಇವತ್ತು ನಾನು ನಿಮಗೆ ಒಂದು 6 ಪಾಯಿಂಟ್ಗಳು, ಅಂತ 6 ಪಾಯಿಂಟ್ಗಳನ್ನು ನಿಮ್ಮ ವಿವರಿಸ್ತಾ ಇದ್ದೇನೆ. ಆ 6 ಪಾಯಿಂಟ್ಗಳಲ್ಲಿ ನೀವು ವಿವರಿಸ್ತಾ ಹೋದರೆ ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮನ್ನು ಇಷ್ಟಪಡುತ್ತಿದ್ದಾರೋ ಇಲ್ವೋ ಎಂಬುದನ್ನು ತಿಳಿದುಕೊಂಡು ಅವರ ಹತ್ರ ನೀವು ಪ್ರೀತಿ ವಿಶ್ವಾಸ ಬೆಳೆಸಿಕೊಂಡು ಪ್ರಣಯದಲ್ಲಿ ಇರಬಹುದು ಅಥವಾ ಮದುವೆ ಆಗಬಹುದು. ಇಂಥ ವಿಚಾರಗಳು ನಿಮಗೆ ಅರಿಯದೇ ಇದ್ದರೆ ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿ ಅವರು ಬೇರೆ ಯಾರಾದ್ರೂ ಮದುವೆಯಾಗಿ ಹೋಗ್ತಾರೆ. ಆದ್ದರಿಂದ ಈ ವಿಚಾರಗಳನ್ನು ತಿಳಿದುಕೊಳ್ಳಿ. ಇವತ್ತು ನಾನು ಹೇಳುವಂಥದ್ದು ಪ್ರಣಯ, ಬೇರೊಬ್ಬರು ನಮ್ಮ ಮೇಲೆ ಕ್ರಶ್ ಆಗಿದೆಯೇ, ಅಂದ್ರೆ ಅವರಿಗೆ ನಮ್ಮ ಮೇಲೆ ಇಷ್ಟ ಇದೆಯೇ ಎಂಬುದನ್ನು ತಿಳಿದುಕೊಳ್ಳುವಂತಹ ಸರಳವಾದ ಕೆಲವು ವಿಚಾರಗಳನ್ನ ನಾವು ಇವತ್ತು ಹೇಳ್ತೀವಿ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಮನೋವಿಜ್ಞಾನ ಮತ್ತು ನಮ್ಮ ಜ್ಯೋತಿಷ್ಯದ ಬಗ್ಗೆ ಎರಡನ್ನು ಬೆರೆಸಿ ನಾವು ನೋಡುವಾಗ ನಮಗೆ ಕೆಲವು ವಿಚಾರಗಳು ಅರ್ಥವಾಗುತ್ತೆ. ನಾವು ಜ್ಯೋತಿಷ್ಯವನ್ನು ಹೇಳಬೇಕಾದ್ರೆ ಮನೋವೈಜ್ಞಾನಿಕವಾಗಿ ಅಂದರೆ ಸೈಕಾಲಜಿಕಲ್ ಆಗಿ ಆ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಂಡೇ ಮಾತಾಡಬೇಕು. ಸೈಕಾಲಜಿ ತಿಳಿಯದೇ ಇರುವಂಥ ವ್ಯಕ್ತಿ ಯಾವಾಗಲೂ ಜ್ಯೋತಿಷ್ಯವನ್ನೇ ಮಾತ್ರ ಹೇಳ್ತಾ ಹೋದರೆ ಅದು ಸರಿಯಾದ ರೀತಿಯಲ್ಲ. ಆದರೆ ನಾನು ಇವತ್ತು ನಿಮಗೆ ಹೇಳುವಂಥದ್ದು ಜ್ಯೋತಿಷ್ಯದಲ್ಲಿ ಬರುವಂತಹ ಸೈಕಾಲಜಿಯನ್ನು ಸೇರಿಸಿಬಿಟ್ಟು ನಿಮ್ಮ ಜೊತೆಯಲ್ಲಿ ಇವತ್ತು ನಾನು ಈ ಮಾತುಗಳನ್ನು ಆಡ್ತಾ ಇದ್ದೇನೆ. ಅಂದರೆ ಒಬ್ಬ ವ್ಯಕ್ತಿ ನೋಡಿಕೊಳ್ಳೆ ಇಷ್ಟ ಆಗುತ್ತೆ, ಆದರೆ ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಡುತ್ತಿದ್ದಾರೆಯೋ ಇಲ್ಲವೋ ಎಂಬಂತಹ ವಿಚಾರವನ್ನು ನಾವು ತಿಳಿದುಕೊಳ್ಬೇಕಾದ್ರೆ ಇದು ಸೈಕಾಲಜಿ. ಆ ಸೈಕಾಲಜಿ ಮೂಲಕ ನಾವಿಷ್ಟಪಟ್ಟ ವ್ಯಕ್ತಿ ನಮ್ಮನ್ನು ಇಷ್ಟಪಡುತ್ತಿದ್ದಾರೋ ಇಲ್ಲವೋ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಅದು ಹೇಗೆ ಅರ್ಥ ಮಾಡಿಕೊಳ್ಳೋದು, ಅದು ಸಾಧ್ಯನಾ ಎಂಬಂತಹ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಹಾಗಾದರೆ ಅದು ಹೇಗೆ ನಮಗೆ ಅದನ್ನು ತಿಳ್ಕೊಳ್ಳಲು ಸಾಧ್ಯ? ಅದಕ್ಕೆ ಕೆಲವು ಒಂದು 6 ಪಾಯಿಂಟ್ಗಳನ್ನು ನೀವು ನೆನಪಿನಲ್ಲಿಟ್ಟುಕೊಂಡು ವ್ಯಕ್ತಿಗಳ ಜೊತೆ ವ್ಯವಹರಿಸುವಾಗ ಅದನ್ನು ನೀವು ಅರ್ಥ ಮಾಡಿಕೊಂಡು ಗಮನಿಸುತ್ತಾ ಬಂದರೆ ನಿಮಗೆ ಅದರ ಪೂರ್ಣ ಅರ್ಥ ಆಗುತ್ತದೆ. ಅದನ್ನು ನೀವು ನಿಮ್ಮ ಜೀವನದಲ್ಲಿ ಆಗುತ್ತಾ ಇದೆಯೋ, ಅನುಭವ ಆಗ್ತಾ ಇದ್ದರೆ ಅದರಲ್ಲಿ ನೀವು ಜಯಶಾಲಿ ಆಗ್ತೀರಿ. ಇಲ್ಲದಿದ್ದರೆ ನಿಮ್ಮನ್ನು ಪ್ರೀತಿಸುವಂತಹ ವ್ಯಕ್ತಿ ಅವರು ನಿಮ್ಮನ್ನು ಪ್ರೀತಿಸುವುದರು, ನಿಮ್ಮಿಂದ ಅದಕ್ಕೆ ಸರಿಯಾದ ಪ್ರತಿಕ್ರಿಯೆ ಬರದೇ ಇದ್ದಾಗ ಅವರು ನಿಮ್ಮನ್ನು ಬಿಟ್ಟು ಬೇರೆ ಅಂತಹ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮಗೆ ಎಲ್ಲವೂ ಅರ್ಥವಾಗುವುದು. ಹಾಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಾವು ಯಾವ ರೀತಿಯಲ್ಲಿ ನಮ್ಮ ಈ ವಿಚಾರಗಳನ್ನು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ನಾವು ನೋಡೋಣ. ಅಂದರೆ ನಮಗೆ ಗೊತ್ತಿರುವ ಹಾಗೆ ನಾವು ಕೆಲವು ವಿಚಾರಗಳನ್ನು ತಿಳ್ಕೊಳ್ಳಬೇಕು. ಅದು ಯಾವುದು ಅಂದರೆ ನಾವು ತಿಳ್ಕೊಳ್ಬೇಕಾದಂಥ ಮೊದಲನೇ ವಿಚಾರವೆಂದರೆ ನೋಡುವುದು, ನೋಟದಿಂದಲೇ ನಾವು ಅರ್ಥ ಮಾಡ್ಕೋಬಹುದು. ಹಾಗೆ ಎರಡನೇದು ನಾವು ಮಾಡಿದ ಹಾಗೆ ಇನ್ನೊಬ್ಬರು ಮಾಡ್ತಾ ಹೋಗೋದು. ನಾವು ಕಾಫಿ ಕುಡಿತಿದ್ದ ನಾವು ಬಿಟ್ಟು ಕಾಫಿ ಕುಡಿತ ಅವರು ಕುಡಿದ, ನಾವು ಏನಾದರೂ ಎತ್ತಿ ತಿನ್ನುತ್ತಿದ್ದರೆ ಅವರು ಆ ರೀತಿ ಮಾಡುವುದು, ಅದು ಎರಡನೇದು. ಮೂರನೇದು ಮಿರರಿಂಗ್, ನೋಡಿ ನಗುವುದಂದ್ರೆ ಸಾಮಾನ್ಯ ನಗುವಲ್ಲ, ಕಣ್ಣುಗಳನ್ನು ಮುಚ್ಚಬೇಕು, ಕಣ್ಣುಗಳಲ್ಲಿ ಗೆರೆಗಳು ಬೀಳುತ್ತದೆ, ಇದನ್ನ ನೋಡಿಸ್ಬೇಕು. ಮೈ ಮುಟ್ಟುವುದು ಹಾಗೂ ಮುಖ ಕೆಂಪಾಗುವುದು, ಮಾತಿನ ಶೈಲಿ ಬದಲಾಗುವುದು, ಇಂತಹ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕು. ಆದರೆ ನಾವು ಹೀಗೆ ಹೇಳಿದಾಗ ಹೇಗೆ ಎಂಬುದನ್ನು ನಾವು ತಿಳಿದುಕೊಳ್ಳಲು ನಮಗೆ ಕೆಲವು ವಿಚಾರಗಳು ಅರ್ಥ ಮಾಡ್ಕೊಂಡಿರ್ಬೇಕು. ನಾನೀಗ ಹೇಳಿದಾಗ ಸರಳವಾಗಿ ಹೇಳಿದೆ, ಆದರೆ ಅದು ಅಷ್ಟು ಸರಳವಾಗಿಲ್ಲ. ನಾವು ಮಾತಿನಿಂದಲೇ ಪ್ರಣಯ
ಎಂಬುದು ಸುಳ್ಳು. ಮಾತಿನಿಂದಲೇ ಪ್ರಣಯ ಎಂಬುದು ಸುಳ್ಳು. ಪ್ರಣಯ ಹುಟ್ಟುವುದು ಅಂತರಾಳದಲ್ಲಿ, ನಮ್ಮ ಮನಸ್ಸಿನೊಳಗೆ. ಅದನ್ನು ಗುರುತಿಸುವುದು ಹೇಗೆ? ಅದೇ ಸೈಕಾಲಜಿಕಲ್ ಎಫೆಕ್ಟ್. ಸೈಕಾಲಜಿಗಳ ಮೂಲಕ ನಾವು ಪ್ರೀತಿಸುವವರನ್ನು ಯಾವ ರೀತಿ ಗುರುತಿಸಬಹುದು? ಕಣ್ಣುಗಳ ಸುಳ್ಳು ಹೇಳುವುದಿಲ್ಲ. ನಮಗೆ ಇಷ್ಟ ಆದವರ ಕಂಡಾಗ ನಮ್ಮ ದೇಹದಲ್ಲಿ ಒಂದು ರೀತಿಯ ಕೆಮಿಕಲ್ ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತದೆ. ಹಾಗೆ ಉತ್ಪತ್ತಿಯಾಗುತ್ತೆ. ಅದು ಕಣ್ಣುಗಳಲ್ಲಿ, ನಮ್ಮ ಕಣ್ಣುಗಳು ಕೊಂಚ ಸಣ್ಣಗಾಗುವುದು, ಹಾಗೆ ಕಣ್ಣುಗಳು ಆಗಿ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸುವಂಥದ್ದು. ಮತ್ತೊಂದು ನಮ್ಮ ಟ್ರಯಾಂಗಲ್. ಒಂದನೇ ಕಣ್ಣು, ಈ ಕಣ್ಣಿನಿಂದ ಈ ಕಣ್ಣಿಗೆ, ಆಮೇಲೆ ತುಟಿಗಳಿಗೆ ಹಿಂಗೆ ಬರುತ್ತೆ. ಟ್ರಯಾಂಗಲ್ ಅಂತ ನಾವು ಹೇಳ್ತೀವಿ. ನಾವು ನೋಡುವ ಒಂದು ಕಣ್ಣಿನಿಂದ ನೋಡು ಮತ್ತೊಂದು ಕಣ್ಣಿಗೆ ಬಂದು ಆಮೇಲೆ ನಮ್ಮ ತುಟಿಗಳಲ್ಲಿ ಅದರ ಪ್ರತಿಫಲನವಾಗುತ್ತದೆ. ಅದನ್ನೇ ಟ್ರಯಾಂಗಲ್ ಅಂತ ನಾವು ಹೇಳುವುದು. ಆ ಟ್ರಯಾಂಗಲ್ ಇದೆಲ್ಲ, ಇದೆಲ್ಲವೂ ನಿಧಾನವಾಗಿ ನಡೆಯುತ್ತದೆ. ಅಂದರೆ ನಮ್ಮ ಕಣ್ಣಿನಲ್ಲಿ, ಒಂದು ಕಣ್ಣಿನಲ್ಲಿ ಆ ಹೊಳಪು ಕಾಣಿಸುತ್ತದೆ, ಎರಡನೇ ಕಣ್ಣಿಗೆ ಆ ಹೊಳಪು ಬದಲಾಗುತ್ತದೆ, ಆಮೇಲೆ ತುಟಿಗಳಲ್ಲಿ ನಗು ಬಿರಿಯುತ್ತದೆ. ಇದನ್ನು ನಾವು ಟ್ರಯಾಂಗಲ್ ಅಂದರೆ ಟ್ರಯಾಂಗಲ್ ಮೆಥಡ್. ಹಾಗೆ ನೋಡಿ, ಅಂದರೆ ಒಂದು ಕಣ್ಣಿಂದ ಎರಡನೇ ಕಣ್ಣು, ಆಮೇಲೆ ತುಟಿಗಳಿಗೆ ಬರುವುದು. ಹಾಗೆ ಅಂದರೆ ವಾರೆಗಣ್ಣಿನಿಂದ ನೋಡುವುದು, ಆಮೇಲೆ ಎರಡು ಕಣ್ಣಿನಿಂದ ನೋಡುವುದು, ಆಮೇಲೆ ತುಟಿಗಳಲ್ಲಿ ಮಾತು ಅಥವಾ ನಗು ಬರುವಂತಹ ಒಂದು ರೀತಿಯನ್ನು ನಾವು ಹೇಳ್ತೇವೆ. ಹಾಗಿದ್ದಾಗ ಆ ಒಂದನ್ನು ಗಮನಿಸುವಂಥ ಕಣ್ಣುಗಳಲ್ಲಿ ಹೊಳಪು ಕಂಡಾಗ ಆ ವ್ಯಕ್ತಿ ನಿಮ್ಮ ಮೇಲೆ ಭರವಸೆ ಇಟ್ಟುಕೊಂಡಿದೆ, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡಿದೆ ಎಂಬುದನ್ನು ನೀವು ತಿಳಿಯಬಹುದು. ಇನ್ನು ಐಬ್ರೋ ಪ್ಲಾಜಿ ಅಂತ ಹೇಳ್ತೀವಿ. ಐರೋಪ್ಲಾಜಿ ಅಂದರೆ ಇದೆಲ್ಲ ನಮ್ಮ ಕಣ್ಣುಬ್ಬುಗಳು ಸ್ವಲ್ಪವಾಗಿ ಬೆಂಡಾಗುತ್ತೆ, ಅದು ಸ್ವಲ್ಪ ಮೇಲೆ ಹೇಳುತ್ತದೆ. ಆವಾಗ ನೋಡಿ, ಮೆದುಳು ಕೆಲಸ ಮಾಡುತ್ತಿದೆ ನಿಮ್ಮಲ್ಲಿ ಆ ವ್ಯಕ್ತಿಯ ಬಗ್ಗೆ, ನಮ್ಮ ಎದುರುಗಡೆ ಇರುವ ವ್ಯಕ್ತಿಯ, ನಾವು ಯಾರನ್ನು ನೋಡ್ತಾ ಇದೀವೋ, ಕಣ್ಣುಬ್ಬುಗಳು ಉಬ್ಬಾಗುವಂಥದ್ದು ಯಾರು ನೋಡ್ತಾ ಇದೀವೋ ಆ ವ್ಯಕ್ತಿ ಮೆದುಳಿನಲ್ಲಿ ನಮ್ಮ ಬಗ್ಗೆ ಇರುವಂತಹ ಅಭಿಪ್ರಾಯ ಮೂಡುತ್ತಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು, ಇದೆಲ್ಲವೂ ಒಂದೆರಡು ಸೆಕೆಂಡುಗಳಲ್ಲಿ ನಡೆಯುವಂಥ ವಿಚಾರಗಳು. ಅದನ್ನು ಗಮನಿಸಬೇಕು. ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ನಮಗೆ ಇಂತಹ ಒಂದು ಬದಲಾವಣೆಗಳನ್ನು ಕಾಣಲು ಸಾಧ್ಯ. ನಾವು ಮೊದಲು ಕಣ್ಣುಗಳಲ್ಲಿ ಸುಳ್ಳು ಹೇಳುವುದಿಲ್ಲ, ಅಂದರೆ ಇಷ್ಟಪಡುವವರ ಮುಖ ಕಂಡಾಗ ನಮ್ಮಲ್ಲಿ ಒಂಥರ ಕೆಮಿಕಲ್ ಉತ್ಪತ್ತಿ ಆಗುತ್ತೆ. ಆಮೇಲೆ ಟ್ರಯಾಂಗಲ್ ಇದು ಆಗುತ್ತದೆ. ಆಮೇಲೆ ಐಬ್ರೋ, ಇದನ್ನು ನಾವು ಬಗ್ಗುವುದನ್ನು ನೋಡ್ತೇವೆ. ಆವಾಗ ನಮ್ಮ ಮೆದುಳಿನಲ್ಲಿ ಅಂತಹ ನೋಡ್ತಿರುವ ವ್ಯಕ್ತಿಯ ಮೆದುಳಿನಲ್ಲಿ ಪ್ರಣಯ ಭಾವ ಮೂಡುತ್ತಿದೆ ಎಂಬುದರ ಅರ್ಥ. ಇನ್ನು ಗುಂಪಿನಲ್ಲಿ ನಾವಿರುವಾಗ, ಗುಂಪಿನಲ್ಲಿ ಮಾತಾಡ್ತಾ ಇರುವಾಗ ಪದೇ ಪದೇ ನಮ್ಮ ಮುಖವನ್ನೇ ಒಬ್ಬ ವ್ಯಕ್ತಿ ನೋಡ್ತಾ ಇದ್ದಾನೆ, ಅವರು ಎಲ್ಲಿ ಮಾತಾಡ್ತಿದ್ದರು ಕೊನೆಯಲ್ಲಿ ನಮ್ಮ ಕಡೆ ನೋಡ್ತಿದ್ದಾನೆ ಎಂಬಂತಹ ಒಂದು ಸ್ಥಿತಿ ಬಂದರೆ ಅವರು ನಮ್ಮನ್ನ ನೋಡ್ತಿದ್ದಾರೆ. ಅಂದರೆ ಇನ್ವಿಸಿಬಲ್ ಸ್ಟ್ರಾಟಜಿ ಅಂದರೆ ಅವರು ನಮ್ಮನ್ನ ಗುಂಪಿನಲ್ಲಿದ್ದರೂ ಸಹ ನಮ್ಮನ್ನೇ ಗಮನಿಸುತ್ತಿದ್ದಾರೆ, ನಮ್ಮ ಕಡೆ ನೋಡ್ತಿದ್ದಾರೆ. ಅವರ ಕಡೆ ಮಾತಾಡಿದರು, ಎರಡನೇ ಟೈಮಲ್ಲಿ ನಮ್ಮ ಕಡೆ ಅವರು ತಿರುಗಿ ನೋಡುತ್ತಾರೆ. ಅವರ ಆ ಒಂದು ಶಕ್ತಿ ಒಂಥರ ಕಾಂತೀಯ ಶಕ್ತಿ ಇದೆ, ಆಯಸ್ಕಾಂತದಂತೆ ಅವರ ಗಮನ ನಮ್ಮ ಕಡೆ ಬರ್ತಾ ಇರುತ್ತದೆ. ಹಾಗೆ ಆ ಎಳಿತು ಅಂತರೂ ಅವರಿಗೆ ಗ್ಯಾರಂಟಿ, ಅವರಲ್ಲಿ ಕ್ರಶ್ ಆಗಿದೆ, ನಿಮ್ಮ ಮೇಲೆ ಅವರಿಗೆ ಕ್ರಶ್ ಆಗಿದೆ, ನಿಮ್ಮನ್ನು ಅವರು ಪ್ರೀತಿಸುತ್ತಿದ್ದಾರೆ ಎಂಬುದಂಥ ಸೂಚನೆ. ಅಂದರೆ ಅವರು ಬೇರೆಯವರ ಹತ್ರ ಮಾತಾಡಿದರು ನಮ್ಮ ಕಡೆ ನೋಡ್ತಾರೆ, ಮಾತು ಮುಗಿದುಕೊಳ್ಳೆ ನಮ್ಮ ಕಡೆ ನೋಡ್ತಾರೆ. ಅಂತ ಒಂದು ವ್ಯಕ್ತಿ ನಿಮ್ಮ ಮೇಲೆ ಇಷ್ಟ ಇದೆ ಎಂಬುದನ್ನು ತೋರಿಸುತ್ತದೆ. ಅದನ್ನು ನೋಡಿ ಪರ್ಮಿಷನ್ ಸೀಕಿಂಗ್ ಬಿಹೇವಿಯರ್ ಅಂತ ಹೇಳ್ತಾರೆ. ಮಾತುಗಳು, ನಾವು ಮಾತಾಡ್ತಿರುವಾಗ ನಮ್ಮ ಜೊತೆ ಅವರು ಮಾತಾಡ್ತು, ಯಾವುದೇ ಗುಂಪಲ್ಲಿ ಕೂತ್ಕೊಂಡು ಮಾತಾಡುವಾಗ ಯಾವ ವ್ಯಕ್ತಿಯ ಮುಖಭಾವ ಅಥವಾ ಕಾಲು ಯಾರ ಕಡೆ ತಿರುಗಿರುತ್ತದೋ, ಮೊಣಕಾಲು ಇರ್ಬೋದು ಅಥವಾ ಕಾಲನ್ನು ನೀಡಿ ಇರ್ಬೋದು, ಯಾರ ಕಡೆಗೆ ತಿರುಗಿರುತ್ತದೋ ಆ ವ್ಯಕ್ತಿಯ ಮೇಲೆ ಆ ವ್ಯಕ್ತಿಗೆ ಇಷ್ಟವಾಗಿದೆ, ಅವರನ್ನು ಅವರು ಮೆಚ್ಚಿಕೊಂಡಿದ್ದಾರೆ ಎಂದು ಅರ್ಥ. ಅವರು ತಿರುಗಿ ಕೂತ್ಕೊಳ್ಬೋದು, ಸ್ವಲ್ಪ ಮುಖ ಈ ಕಡೆ ಮಾಡಿ ಕೂತ್ಕೊಳ್ಬೋದು, ಕಾಲುಗಳು ಆ ಕಡೆ ತಿರುಗಿರ್ಬೋದು, ಕೈಗಳು ಈ ಕಡೆ ತಿರುಗಿರ್ಬೋದು, ಕೈಯನ್ನು ಆ ಕಡೆ ಇಟ್ಟಿರ್ಬೋದು, ಅಥವಾ ಕಾಲುಗಳು ಆ ಕಡೆ ತಿರುಗಿರ್ಬೋದು. ಇದನ್ನು ಅವರು ನೋಡಿ ಅವರು ಇಷ್ಟಪಡುತ್ತಿದ್ದಾರೆ ಎಂಬುದನ್ನು ತಿಳಿಸುತ್ತದೆ. ಅಂಥ ವ್ಯಕ್ತಿ ಅವರು ನೋಡ್ತಿರೋ ವ್ಯಕ್ತಿಯನ್ನು ಇಷ್ಟಪಡುತ್ತಿದ್ದಾರೆ ಎಂದು ತಿರುಗುತ್ತೆ ಎಂದು ನೋಡಬಹುದು. ಅಂದರೆ ಅವರಿಗೆ ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದೇನೆ, ನನಗೆ ಇಷ್ಟ ಅಂತ ಹೇಳುವಂತಹ ಒಂದು ಧೈರ್ಯ ಇರೋದಿಲ್ಲ. ಆದುದರಿಂದ ಅವರು ತಮ್ಮ ಡೈರೆಕ್ಷನ್ ಅವರಿಗೆ ತಿಳಿಯದಂತೆಯೇ ಅವರ ಕಾಲುಗಳು, ಅವರ ನೋಟ ಎಲ್ಲವೂ ಇನ್ನೊಬ್ಬರ ಕಡೆ ತಿರುಗಿರುತ್ತದೆ. ಆದರೆ ಅವರಿಗೆ ಆ ವ್ಯಕ್ತಿ ಇಷ್ಟ ಎಂಬುದನ್ನು ಹೇಳುವಂಥ ಧೈರ್ಯ. ನನಗೆ
ಅವರೇ ನನಗೆ ಹೇಳಲಿ, ಅವರು ನನಗೆ ಧೈರ್ಯ ಇಲ್ಲ, ಅವರೇ ನನಗೆ ಹೇಳಲಿ ಎಂಬಂತಹ ಭಾವನೆಯಲ್ಲಿ ಅವರು ಆ ರೀತಿ ಕುಳಿತುಕೊಂಡಿರೋದು. ಅವರು ಇಷ್ಟಪಡ್ತಿದ್ದಾರೆ, ಆದರೆ ಅದನ್ನು ಹೇಳಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಅವರೇ ಹೇಳಿದರೆ ನಾನು ಒಪ್ಕೊಂಡ್ಬಿಡ್ತೀನಿ ಅಂತ. ಇಂತಹ ವ್ಯಕ್ತಿಗಳು ಇಷ್ಟಪಟ್ಟರೂ ಸಹ ಹೇಳದೆ, ಮನಸ್ಸಿನಲ್ಲಿರುವ ಭಾವನೆಯನ್ನು ಇಬ್ಬರೂ ಹೇಳದೆ ಬೇರೆ ಬೇರೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಆದ್ದರಿಂದ ಹೀಗೆ ಯಾರಾದರೂ ಗುಂಪಿನಲ್ಲಿ ಯಾವಾಗಲೂ ಮಾತಾಡುವಾಗ ನಿಮ್ಮ ಕಡೆ ನೀವು ಯಾರು ಇಷ್ಟಪಟ್ಟು ಇರ್ತೀರಿ ಆ ವ್ಯಕ್ತಿ ತಮ್ಮ ಕಾಲುಗಳನ್ನು ತಮ್ಮ ಕಡೆ, ಮೊಣಕಾಲನ್ನು ತಮ್ಮ ಕಡೆ ತಿರುಗಿಸಿ ಕೂತ್ಕೊಂಡಿದ್ದರೆ ಅವರಿಗೆ ನಿಮ್ಮ ಮೇಲೆ ಕ್ರಶ್ ಆಗಿದೆ, ಅವರು ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಅರ್ಥ. ಅದು ಮತ್ತೆ ಇನ್ನೊಂದು, ಅವರು ಎಲ್ಲವನ್ನ ಕೃತಕವಾಗಿ ತೋರುವಂಥ ವ್ಯಕ್ತಿ. ಎಲ್ಲವೂ ಕೃತಕವಾಗಿ ನಿಮ್ಮ ಹತ್ರ ಇರುವಾಗ ಅವ್ರಿಗೆ ಎಲ್ಲವೂ ಕೃತಕವಾಗಿ ತೋರುತ್ತದೆ. ಮುಖ ನೋಡಲ್ಲ, ಅವರಿಗೆ ಎಲ್ಲವೂ ಕೃತವಾಗಿ ಮುಖ ನೋಡೋದಿಲ್ಲ. ಮುಖ ನೋಡದೆ ಆ ಕಡೆ ತಿರುಗ್ತಾರೆ, ಈ ಕಡೆ ತಿರುಗ್ತಾರೆ. ಅವರಿಗೆ ಏನೋ ನೀವು ಕೃತಕವಾಗಿ ಎಲ್ಲವನ್ನು ತೋರಿಸ್ತಾರೆ, ಆದರೆ ಹತ್ತಿರ ಬರಲ್ಲ. ಅವರು ಹತ್ತಿರನೂ ಬರಲ್ಲ, ದೂರ ನಿಂತ್ಕೊಂಡಿರುತ್ತಾರೆ. ಏನೋ ನಿರೀಕ್ಷೆ ಮಾಡ್ತಾ ನಿಂತ್ಕೊಂಡಂಗೆ, ಏನೋ ಯೋಚನೆ ಮಾಡ್ತಾ ನಿಂತ್ಕೊಳ್ತಾರೆ. ಅಂದರೆ ಅವರು ಹತ್ರ ಬರದೆ ಅವರಿಗೆ ಟೆನ್ಷನ್ ಆಗಿ ಏನು ಮಾತಾಡಬೇಕು, ಏನು ಕೇಳಬೇಕು ಎಂಬುದನ್ನಿಲ್ಲ. ಎಲ್ಲ ಅವರ ನಡವಳಿಕೆಯಲ್ಲಿ ಕೃತಕತೆ ಅಂತ ಕೃತಕವಾಗಿರುವಂತೆ ತೋರುತ್ತೆ. ಅವರ ನಡವಳಿಕೆ ಕೃತಕವಾಗಿದೆ ಎಂಬಂತೆ ತೋರುತ್ತೆ. ಇದೆಲ್ಲವೂ ಅವರ ನಿರೀಕ್ಷೆ ಇರುತ್ತದೆ ಮುಖದಲ್ಲಿ. ಇದೆಲ್ಲವೂ ಅವರ ಜೀವನದಲ್ಲಿ ಅವರು ಇಷ್ಟಪಡುವ ವ್ಯಕ್ತಿಯನ್ನು ಕಂಡಾಗ ಧೈರ್ಯವಿಲ್ಲದೆ ಇರುವಂಥ ವ್ಯಕ್ತಿಗಳು ತೋರ್ಪಡಿಸುವಂತಹ ಫಾಯ್ಚರ್ಸ್ ಅಂತ ಇರ್ತದೆ. ಸ್ವಭಾವಗಳು ಎಂಬುದನ್ನು ತಿಳ್ಕೋಬೇಕು. ಇನ್ನು ಮಿರರಿಂಗ್ ಎಫೆಕ್ಟ್ ಅಂದರೆ, ನಾವು ಏನಾದರೂ ಮಾಡ್ತಾ ಇದ್ದರೆ, ನಾವೇನೋ ಮಾಡ್ತಾ ಇರೋದು, ನಾವು ಯಾರನ್ನ ಇಷ್ಟಪಡ್ತಾ ಇದ್ವಿ, ಆ ವ್ಯಕ್ತಿಯನ್ನು ಇಷ್ಟಪಡ್ತಾ ಇದ್ದೀವಿ, ನಮ್ಮ ಎದುರಿಗೆ ಆ ವ್ಯಕ್ತಿ ಇದ್ದಾರೆ, ಅಲ್ಲಿ ಕೂತ್ಕೊಂಡಿದ್ದಾರೆ. ಆವಾಗ ಅವರಿಗೆ ಏನು ಮಾಡ್ತಾರೆ, ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ತಿಳ್ಕೊಂಡು ಅವರು ಇಷ್ಟ ಆಗಿದೆ ಅಂದರೆ ಅವರೇನು ಮಾಡ್ತಾರೆ, ನೀವು ಏನೇನು ಮಾಡ್ತೀರೋ ಅದನ್ನೇ ಅವರು ಅನುಸರಿಸುತ್ತಾರೆ. ತಾನು ಕಾಫಿ ಕುಡಿಯೋತ್ತಿಗೆ ಗುಡುಕಾಗಿ ಸ್ವಲ್ಪ ಬಿಟ್ಟು ಕುಡಿತಾರೆ, ಅವರು ಹಾಗೆಯೇ ನಿಧಾನಕ್ಕೆ ಕಾಫಿಯನ್ನು ಕುಡಿತಾರೆ. ಏನಾದರೂ ತಿನ್ನು ನಿಧಾನ ಒಂದೊಂದನ್ನೇ ಎತ್ತಿ ತಿಂತಾ ಇದ್ದರೆ ಅವರು ಹಾಗೆ ಒಂದೊಂದನ್ನೇ ಎತ್ತಿ ತಿನ್ನುತ್ತಾರೆ. ನೀವೇನೋ ನಗ್ತಾ ಇದ್ದರೆ ಅವರು ನಗ್ತಾರೆ. ಅಂದರೆ ತೋರ್ಬೋದು ಇವರೇನು ಸುಮ್ಮನೆ ಈಗ ಕಿಂಡಲ್ ಮಾಡ್ತಿದಾರೋ ಏನೋ ಅಂತ. ಆದರೆ ಅದು ಕಿಂಡಲ್ ಅಲ್ಲ, ಅವರಲ್ಲಿರುವಂತಹ ಕ್ರಶ್ ಆಗಿರುವಂತಹ, ಅವರಿಗೆ ಹೇಳಕ್ಕೆ ಕಷ್ಟ, ಶ್ರಮವಾಗಿರುತ್ತೆ. ಅವರು ಹೇಳೋದಿಲ್ಲ. ಮಾತಿನಲ್ಲಿಯೂ ಬದಲಾವಣೆ ಕಾಣಿಸುತ್ತೆ. ಅವರು ಹೇಳುವಾಗ ಹಾಗೆ ಹೀಗೆ ನಾಟಕೀಯವಾಗಿ ಹೇಳ್ತಾರೆ. ಅವರ ವಾಯ್ಸಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ, ವಾಯ್ಸ್ ಏರುಪೇರು ಆಗ್ತಾ ಇರುತ್ತೆ. ಬೇರೆಯವ್ರ ಹತ್ರ ಮಾತಾಡೋದು ಬೇರೆ ಥರ. ಈಗ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಅವ್ರ ವಾಯ್ಸು ಮತ್ತಷ್ಟು ಮಧುರವಾಗಿ, ಸ್ವಲ್ಪ ಅಲಂಕಾರಿಕವಾಗಿ, ಮೆಚ್ಚಿಸುವಂಥ ರೀತಿಯಲ್ಲಿ, ಮುದ್ದಾಗಿ ಮಾತಾಡುವಂತಹ ರೀತಿಯಲ್ಲಿ ಇರುತ್ತದೆ. ಅದು ನೋಡಿ. ಇನ್ನು ಫಿಸಿಕಲ್ ಟೆಸ್ಟ್ ಅಂದರೆ ಇನ್ನು ಫಿಸಿಕಲ್ ಟಚ್ ಇರುತ್ತೆ. ನಾವು ಏನಾದರೂ ಕೊಡುವಾಗ ಕೈ ಮುಟ್ಟೋದು, ಮೈ ದೇಗೋದು, ಮೇಲೆ ಏನೋ ಧೂಳಿದೆ ಅಂತಂತೆ ಹೊಡೆಯೋದು, ಆಮೇಲೆ ಏನಾದರೂ ಕೊಡೋತೆ ಕೈ ಮುಟ್ಟೋದು, ಇದೆಲ್ಲವೂ ಆ ಟಚಿಂಗ್ ಇದೆಯಲ್ಲ, ನಮ್ಮ ಬಾಡಿ ಟಚಿಂಗ್, ಅದು ಒಂದು ನಿಮ್ಮ ಮೇಲಿನ ಪ್ರೀತಿ ಅಥವಾ ನಿಮ್ಮನ್ನು ಇಷ್ಟಪಟ್ಟಂತಹ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ಸುಮ್ಮನೆ ಮೈ ಮುಟ್ಟುವುದು, ನಡೆಯೋತ್ತಿಗೆ ಪಕ್ಕದಲ್ಲಿ ನಡೆಯುವ ಹೊತ್ತಿಗೆ ಮೈಯನ್ನು ಮುಟ್ಟುವುದು, ಇದೆಲ್ಲವೂ ಒಬ್ಬ ವ್ಯಕ್ತಿಯಲ್ಲಿ ಕಂಡುಬರುವಂತಹ ಪ್ರೀತಿಯ, ಇಷ್ಟಪಟ್ಟಂತಹ ಒಂದು ಕೆಲವು ಚಿಹ್ನೆಗಳಾಗಿರುತ್ತದೆ. ಮತ್ತೆ ಎಲ್ಲರ ಜೊತೆ ಮಾತಾಡ್ತಿದ್ದರೂ ಸಹ ಅವರು ನಿಮ್ಮ ಮುಖವನ್ನೇ ನೋಡಿ ಮಾತಾಡ್ತಾರೆ. ಆ ಮಾತು ನಿಲ್ಲಿಸುವಾಗಲೂ ನಿಮ್ಮ ಮುಖ ನೋಡ್ತಾರೆ. ಅವರು ಮಾತಾಡ್ತಿರುವುದು ಬೇರೆಯವರೊಂದಿಗೆ, ಹಾಗೆ ನಿಮ್ಮ ಜೊತೆಗೇ ಮಾತಾಡ್ತಾರೆ. ಆಮೇಲೆ ಕೆಲವೊಮ್ಮೆ ಕೈ ಟಚ್ ಮಾಡಿ ಚೆನ್ನಾಗಿ ಮಾತಾಡಿದಿರಿ ಅಂತ ಕಾಲನ್ನು, ತೊಡೆಯನ್ನು, ಕೈಯನ್ನು ಮುಟ್ಟುವುದು, ಇದು ಸಹ ನಿಮ್ಮನ್ನು ಅವರು ಇಷ್ಟಪಟ್ಟಿದ್ದಾರೆ ಅಂದರೆ ಅವರಿಗೆ ಅವರ ಸುಪ್ತ ಮನಸ್ಸಿನಲ್ಲಿ, ಒಳಮನಸ್ಸು ಅಂದರೆ ಸುಪ್ತ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಬಹಳವಾದ ಒಂದು ತೀಕ್ಷ್ಣವಾದಂತಹ ಇಷ್ಟವನ್ನು ಇಟ್ಟುಕೊಂಡಿದ್ದಾರೆ, ಬೆಳೆಸ್ಕೊಂಡಿದ್ದಾರೆ ಎಂಬುದನ್ನು ಅದರಿಂದ ನಾವು ತಿಳಿಯಬಹುದು. ಹಾಗೆ ನೋಡಿ, ಕಣ್ಣುಗಳು ಅಗಲವಾಗುವುದು, ಮಾತಿಗೂ ಕಣ್ಣುಗಳ ಅಗಲವಾಗಿ ತೆರೆಯುವುದು, ಹೊಳಪಾಗಿ ಕಾಣುವುದು, ನಮ್ಮ ಆ ಕಣ್ಣಿನ ಪಾಪೆ ಕೂಡ ಅಗಲವಾದಂತೆ ಹೊಳೆಯುವುದು, ಇದು ಸಹ ಅವರಲ್ಲಿ, ಅಂದರೆ ಸಿಂಪಲ್ ದಿಕ್ಷಾನ್ ಅಂತ ಕೇಳ್ತೀವಿ. ಕಣ್ಣುಗಳಲ್ಲಿ ನಾವು ಕಾಣುವ ಭಾವನೆಗಳು ಅಂದರೆ ಮುಖದಲ್ಲಿ ರಿಯಾಕ್ಷನ್, ಎದುರಿಗಿರುವಾಗ ಕಣ್ಣುಗಳು ಅಗಲವಾಗುವುದು. ಎದುರಿಗೆ ಹೋದ್ಕೊಳ್ಳೆ, ನೀವು ಎಲ್ಲಿಂದಾದರೂ ಬಂದಿರ್ತೀರಿ, ಒಳಗಿಂದ ಬರ್ತಾ ಇರ್ತೀರಿ, ಅವ ನಿಮ್ಮನ್ನು ನೋಡಿಕೊಳ್ಳೆ ಕಣ್ಣು ಅಗಲವಾಗಿ, ಆ ಮುಖಭಾವ ಬದಲಾಗಿ ಇರುವುದೆಲ್ಲವೂ ನಿಮ್ಮ ಮೇಲಿನ ಅವರಿಗೆ ಇಷ್ಟ ಎಂಬುದನ್ನು ಸೂಚಿಸುವಂತಹ ವಿಚಾರ. ಇದೆಲ್ಲ ನಾನು ಹೇಳಿದೆ. ಹೀಗೆ ನಮ್ಮ ಜೀವನದಲ್ಲಿ ಹಲವು ಸಂದರ್ಭಗಳು ಈ ರೀತಿ ನಡೆಯುತ್ತದೆ.
ಆದರೆ ಒಂದು ಸರಿ ಹೀಗಾಗೋಯ್ತು ಅಂತೇಳಿ ಅದು ನಮ್ಮ ಮೇಲಿನ ಪ್ರೀತಿಯಿಂದ ಅವರು ಮಾಡೋದಲ್ಲ, ಹಾಗೆ ತೆಗೆದುಕೊಂಡ್ರೆ ತಪ್ಪಾಗುತ್ತೆ. ಹಲವು ಸಲ ಈ ರೀತಿಯ ಘಟನೆಗಳು ನಡೆದಾಗ ಮಾತ್ರ ನಾವು ಅದು ಒಂದು ನಿಮ್ಮ ಮೇಲಿನ ಇಷ್ಟವಾಗಿದೆ, ನಮ್ಮನ್ನು ಇಷ್ಟಪಟ್ಟಿದ್ದಾರೆ ಎಂಬುದನ್ನು ಸೂಚಿಸು. ಅದಲ್ಲದೆ ಒಂದು ಸರಿ ಏನೋ ಆಕಸ್ಮಿಕವಾಗಿ ನಡೆದು ಹೋಗುತ್ತೆ, 2 ಸರಿ ನಡೀಬಹುದು. ಹಲವು ಸಲ ಈ ರೀತಿ ಆದಾಗ ಮಾತ್ರ ನಾವು ನಮ್ಮ ಇಷ್ಟವನ್ನು ನಾವು ಅವರಿಗೆ ಹೇಳಲು ಸಾಧ್ಯ. ಅದಕ್ಕೆ ಮೊದಲು ಹೇಳಿದರೆ ಅದರಲ್ಲಿ ತಪ್ಪಾಗಬಹುದು ಎಂಬುದನ್ನು ನೆನಪಿಟ್ಟು ಹೋಗಬೇಕು. ಅಂದರೆ ಪ್ರೀತಿ ನಮ್ಮಲ್ಲಿ ಇದೆ, ನಮ್ಮನ್ನು ಇಷ್ಟಪಟ್ಟಿದ್ದಾರೆ ಎಂಬುದನ್ನು ತಿಳಿಯಲು ಇಂತಹ ಕೆಲವು ವಿಷಯಗಳನ್ನು ನೀವು ಮನಸ್ಸಲ್ಲಿಟ್ಟುಕೋಬೇಕು. ಹಾಗೆಯೇ ಪ್ರೀತಿ ವಿಶ್ವಾಸ ಎನ್ನುವುದು, ಪ್ರೀತಿ ಬೆಳೆಯುವುದು ಒಬ್ಬ ವ್ಯಕ್ತಿಯಿಂದ ಅಲ್ಲ, ಅದು 2 ವ್ಯಕ್ತಿಯಲ್ಲೂ ಹುಟ್ಟಬೇಕು. 2 ವ್ಯಕ್ತಿಗಳಲ್ಲೂ ಅದು ಸರಿಯಾದ ರೀತಿಯಲ್ಲಿ ಹುಟ್ಟಿ ಅದು ಮೊಳಕೆ ಹೊಡೆದು ಪರಸ್ಪರ ಹೇಳಿ ಅರ್ಥ ಮಾಡಿಕೊಂಡು ಪ್ರೀತಿಸಿದಾಗಲೇ ಅದು ಸರಿಯಾದ ಪ್ರೀತಿ ಆಗೋದು. ಇಲ್ಲದಿದ್ದರೆ ಪ್ರೀತಿಯಿಂದಲೇ ಅವರ ಜೀವನದಲ್ಲಿ ನಿರಾಶೆ ಮೂಡಿ ಅವರು ಜೀವನದಲ್ಲಿ ಎಲ್ಲ ಉತ್ಸಾಹವನ್ನು ಕಳೆದುಕೊಳ್ಳಬಹುದು. ಓದಿನಲ್ಲಿ ಅವರು ತಮ್ಮ ಕಲಿಯಲಿರುವಂತಹ ಆಸಕ್ತಿಯನ್ನು ಕಳೆದುಕೊಳ್ಳಬಹುದು, ಮಾಡುತ್ತಿರುವ ಉದ್ಯೋಗದಲ್ಲಿ ಆಸಕ್ತಿ ಕಳೆದುಕೊಳ್ಳಬಹುದು. ಹೀಗಾಗಿ ಅವರ ಜೀವನವೇ ಹಾಳಾಗಬಹುದು. ಆದುದರಿಂದ ಯಾರನ್ನೇ ಪ್ರೀತಿಸಿ ಅವರು ಪರಸ್ಪರ ಅರ್ಥ ಮಾಡಿಕೊಂಡು ಇಬ್ಬರು ಇಷ್ಟಪಟ್ಟು ಮಾತಾಡಿ ತಮ್ಮ ಭಾವನೆಗಳನ್ನು ಹಂಚಿಕೊಂಡ ಮೇಲೆ ಮಾತ್ರ ಪ್ರೀತಿ ನಿಮ್ಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ. ಇಲ್ಲದಿದ್ದರೆ ಜೀವನದಲ್ಲಿ ಹಲವು ರೀತಿಯಲ್ಲಿ ಸಮಸ್ಯೆಗಳು ಹುಟ್ಟಿಕೊಳ್ಳುವುದು ಸಾಧ್ಯವಾಗುತ್ತದೆ. ನಾವು ಈಗಿನ ಕಾಲದಲ್ಲಿ ನೋಡ್ತೇವೆ, ಎಷ್ಟೋ ಜನರು ಪ್ರೀತಿಸಿ ಮದುವೆ ಆಗ್ತಾರೆ, ಆಮೇಲೆ ಗಂಡ ಹೆಂಡತಿ ಜಗಳ, ಕೆಲವರು ಸಾಯ್ತಾರೆ, ಕೆಲವರು ಆತ್ಮಹತ್ಯೆ ಮಾಡಿಕೊಳ್ತಾರೆ, ಕೆಲವರು ಡೈವರ್ಸ್ ಆಗ್ತಾರೆ. ಹೀಗೆ ಹಲವು ರೀತಿಯಲ್ಲಿ ನಡೀತಾ ಇದೆ. ಆದ್ದರಿಂದ ಇಂತಹ ಲಕ್ಷಣಗಳಿದ್ದಾಗ ನೀವು ಪರಸ್ಪರ ಮಾತನಾಡಿ ಇಷ್ಟವಾಯಿತು ಅನ್ನೋದಕ್ಕೆ ನಾವು ನಮ್ಮ ಭಾವನೆಯನ್ನು ಅವರಿಗೆ ತಿಳಿಸುವಂತಹ ಧೈರ್ಯ ಮಾಡಿ ನಾವು ಮುಂದೋದಾಗ ನಮ್ಮ ಜೀವನದಲ್ಲಿ ನಾವು ಸುಖವಾದ ದಾಂಪತ್ಯ ಜೀವನವನ್ನು ನಡೆಸಲು ಸಾಧ್ಯ ಎಂಬುದನ್ನು ಅರ್ಥ. ಇಂತಹ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ಇನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀವಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಎಲ್ಲ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತೆ. ಇಂತಹ ಮತ್ತೊಂದು ವಿಡಿಯೋನಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.